ಮನೆ ಮನಗಳಲ್ಲಿ ಬಾಳಿನ ಬೆಳಕಿನ ದೀಪ ಹಚ್ಚುತ್ತಿರುವ ಕಾಮಧೇನು ಕಲ್ಪವೃಕ್ಷವಾಗಿ ಸದಾ ಸರ್ವಜನರನ್ನೂ ಕಾಯುತ್ತಿರುವ ಸದ್ಗುರುಗಳೇ ನಮ್ಮ ಗುರುನಾಥರು. ಇಂಥ ಸರ್ವಶ್ರೇಷ್ಠವಾದ ಸ್ಥಳವನ್ನು ಸ್ವಚ್ಛವಾಗಿ ಶುಭ್ರವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ. ತಾವುಗಳು ಶ್ರೀ ಗುರುನಾಥರ ವೇದಿಕೆಗೆ ಬರುವಾಗ ಯಾವುದೇ ಹಣ್ಣು ಹಂಪಲು, ಸಿಹಿ ತಿನಿಸುಗಳು, ಇನ್ಯಾವುದೇ ಪದಾರ್ಥಗಳನ್ನು ತಂದರೆ ಅದನ್ನು ಶ್ರೀ ಗುರುನಾಥರ ವೇದಿಕೆಯಲ್ಲಿ ಗುರುಗಳಿಗೆ ಸಮರ್ಪಿಸಿ ಮತ್ತೆ ಅವುಗಳನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಸುತ್ತಮುತ್ತಲಿನವರಿಗೆ ಪ್ರಸಾದ ರೂಪವಾಗಿ ಕೊಡಿ. ಇದರಿಂದ ಎಲ್ಲರಿಗೂ ಶ್ರೀ ಗುರುವಿನ ಪ್ರಸಾದ ಲಭ್ಯವಾಗುತ್ತದೆ. ಅಲ್ಲದೆ ವೇದಿಕೆಯಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಂಡಂತಾಗುತ್ತದೆ. ನಿಮ್ಮಿಂದಾಗಿ ನಿಮ್ಮ ಪರಿಸರದ ಅಕ್ಕಪಕ್ಕದ ಮನೆಯವರಿಗೆ ಗುರುಪ್ರಸಾದ ತಲುಪಿಸಿದ ಪುಣ್ಯವು ದೊರಕುತ್ತದೆ. ಇದು ಕೂಡ ನಾವು ಗುರುಗಳಿಗೆ ಕೊಡುವ ಅತ್ಯಂತ ಕಾಯಕಪೂರ್ಣ ಸೇವೆಯಾಗಿದೆ. ವೇದಿಕೆಯಲ್ಲಿ ಗುರುನಾಥರಿದ್ದಾರೆ. ತಾವು ಈ ಕ್ಷೇತ್ರವನ್ನು ನಿರ್ಮಲವಾಗಿಟ್ಟುಕೊಳ್ಳಬೇಕು. ಈ ಸ್ಥಳ ಎಷ್ಟು ಸ್ವಚ್ಛವಾಗಿರುತ್ತದೋ ಹಾಗೆ ನಮ್ಮ ಮನಸ್ಸು ಕೂಡ ಗುರುನಾಥರೆಡೆಗೆ ಸಾಗುತ್ತದೆ. ಹಾಗಾಗಿ ಸರ್ವರು ಸ್ವಚ್ಛತೆ ಕಡೆಗೆ ಆದ್ಯತೆ ನೀಡಬೇಕೆಂದು ಕೇಳಿಕೊಳ್ಳುವ ನಿಮ್ಮ ಗುರು ಸೇವಕ. ಯಾರನ್ನ ನೋಡಿದ್ರು ಕೂಡ ಅವರು ಯಾರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತನ್ನುವಂಥದ್ದು ಲೌಕಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಆಗ್ಲಿ ಅವರಿಗೆ ಗೊತ್ತಾಗ್ಬಿಡ್ತಾ ಇದ್ದಂಥದ್ದು. ಆದ್ರಿಂದ ಯಾರ ಜೊತೆಯಲ್ಲಿ ಏನನ್ನ ಮಾತಾಡ್ಬೇಕು ಅಂತನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಆ ಕಾಲದಲ್ಲೇ ಅದನ್ನ ಮಾತಾಡ್ತಾ ಇದ್ರು. ಅದನ್ನ ಮೀರಿ ಏನನ್ನಾದ್ರೂ ಮಾತನಾಡೋದಕ್ಕೆ ಹೋದ್ರೆ ಎಲ್ಲದಕ್ಕೂ ಕೂಡ ಕಾಲದ ಅಪೇಕ್ಷೆ ಇರುತ್ತೆ ಕಣಯ್ಯ. ಕಾಲ ಬರ್ಬೇಕು ಕಣಯ್ಯ. ಆ ಕಾಲ ಬಂದಾಗ ಅದೇ ಗೊತ್ತಾಗತ್ತೆ ಕಣಯ್ಯ ಅಂತ ಹೇಳಿ ಅಂತ ಅವರು ಹೇಳ್ತಾ ಇದ್ದಂಥದ್ದು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅದೇ ನಾವುಗಳು ಮಾತಾಡ್ತಾ ಇದ್ದಾಗೆ ಈಗ ಗುರುಗಳ ಹತ್ರ ಬರಬೇಕಾದ್ರೆ ನಾವು ಸ್ನಾನ ಮಾಡಿ ಹೋಗಬೇಕು, ವಿಭೂತಿ ಇಟ್ಕೊಂಡು ಹೋಗಬೇಕು, ಇನ್ನೇನೋ ಮಾಡ್ಕೊಂಡು ಹೋಗಬೇಕು, ತುಂಬ ಮಡಿಯಲ್ಲಿ ಹೋಗಬೇಕು, ಈ ಥರವಾದಂಥದ್ದು ಏನೇನೋ ಕೂಡ ಚಿಕ್ಕಂದಿನಿಂದಲೂ ಕೂಡ ನಮಗೆಲ್ಲ ಹೇಳ್ಕೊಟ್ಟಂಥದ್ದು ಮನೆಯಲ್ಲಿ. ಆಯಿತಾ, ಎಲ್ಲ ಒಂದು ವೈದಿಕ ಪರಂಪರೆ ಈ ಥರದ್ದೆಲ್ಲ ಆಗಿರೋದ್ರಿಂದವ. ಆದರೆ ನಮ್ಮವ್ರ ಗುರುಗಳ ಹತ್ರ ಹೋಗೋದಕ್ಕೆ ಅವರು ಪ್ರಾರಂಭ ಮಾಡಿದರೆ ಅವರು ಸ್ನಾನ ಆಗಿಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀವಿ, ಬಾರಯ್ಯ ನೀನು ಸುಮ್ಮನೆ ಅಂತ ಹೇಳೋದು. ಬಾರಯ್ಯ ನೀನು, ಅದಕ್ಕೂ ಸಂಬಂಧ ಇಲ್ಲ ಕಣಯ್ಯ. ಪೂಜೆ ಮಾಡ್ಬೇಕಲ್ವೇನೆ, ತಿಂಡಿ ತಿನ್ಮಾಡಯ್ಯ ನೀನು, ಏನು ತೊಂದರೆ ಇಲ್ಲ ಕಣಯ್ಯ, ತಿನ್ನಯ್ಯ ನೀನು, ತಿಂಡಿ ತಿನ್ನಯ್ಯ ನೀನು. ಆಯಿತಾ, ನೀನು ತಿನ್ನು ತಿಂಡಿಗೂ ನೀನು ಮಾಡೋ ಪೂಜೆಗೂ ನಿನ್ನ ಮನಸ್ಸಿಗೂ ಏನಯ್ಯ ಸಂಬಂಧ? ನಿನ್ನ ಮನಸ್ಸೇ ಮುಖ್ಯ ಕಣಯ್ಯ ಎಲ್ಲದಕ್ಕೂ ಅಂಥೇಳಿಂತ ನೀನು ಅಲ್ಲಿ ಹೋಗಬೇಡ, ಇಲ್ಲಿ ಬರಬೇಡ, ಅದು ಮುಟ್ಟಬೇಡ, ಇದನ್ನ ತಟ್ಟಬೇಡ, ನೀನು ಈ ಬಟ್ಟೆಯಲ್ಲಿ ಇರಬೇಕು, ಆ ಇದರಲ್ಲಿರಬೇಕು, ಈ ಥರವಾದಂಥ ಯಾವುದೇ ಸಾಂಪ್ರದಾಯಿಕವಾದಂಥ ವಿಚಾರಗಳಿಂದ ಗುರುಗಳು ಹೊರತಾಗಿದ್ದಂಥವ್ರು. ಅವರಿಗೆ ಬೇಕಾಗಿದ್ದಂಥದ್ದು ಏನು ಅಂತಂದರೆ ಒಬ್ಬ ವ್ಯಕ್ತಿನಲ್ಲಿ ಇರತಕ್ಕಂತಹ ಮುಗ್ಧತೆ ಏನು, ಅವನ ಮನಸ್ಸು ಏನು ಅಂತನ್ನುವಂಥದ್ದು ಮಾತ್ರ ಅವರಿಗೆ ಮುಖ್ಯವಾಗ್ತಾ ಇತ್ತೆ. ಹೊರತಾಗಿ ಹೊರಗಡೆಯ ಯಾವ ದಿರಿಸುಗಳಾಗಲಿ, ಹೊರಗಡೆಯ ಯಾವುದೇ ಇರಿಕೆ ಶಿಷ್ಯಗಳಾಗಲಿ ಯಾವುದು ಕೂಡ ಅವರು ಅದಕ್ಕೆ ಕೇರೆ ಮಾಡ್ತಾ ಇರಲಿಲ್ಲ. ಸ್ವತಃ ಗುರುಗಳೇ ಹೇಗಿದ್ರು ಅಂತನ್ನುವಂಥದ್ದು ಇಡೀ ಜಗತ್ತೇ ನೋಡಿದೆ. ಅವರಿಗೆ ಒಂದಟ್ಟಿ ಪಂಚನ ಅಡ್ಡ ಪಂಚನ ಅವರು ಉಟ್ಕೊಂಡ್ರು ಅಂತ ಹೇಳಿದರೆ ಮೇಲುಗಡೆ ಹೊದ್ಗಳು ಕೂಡ ಇರ್ತಾ ಇರಲಿಲ್ಲ. ಏನು ಅವರ ಕೆದರಿದ ಆ ಕೇಶನ ಇದನ್ನೆಲ್ಲ ನೋಡಿದರೆ ಏನು ಅದ್ಭುತವಾದಂತಹ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇತ್ತು. ಆದ್ರಿಂದ ನೋಡಯ್ಯ, ನೀನು ಅದು ಮಾಡಿದ್ಯಾ, ಇದನ್ನು ಮಾಡಿದ್ಯಾ, ಈಗ ಯಾವುದನ್ನು ನಾನು ಕೇಳೋದಿಲ್ಲ ಕಣಯ್ಯ. ನೀನು ಹೇಗಿದೆಯಾ ನನ್ನ ಜೊತೆನಲ್ಲಿ ಅನ್ನೋದು ಅಷ್ಟೇ ನನಗೆ ಮುಖ್ಯ ಕಣಯ್ಯ ಅಂಥೇಳಿಂಥ ಗುರುಗಳು ಈ ಮಾತನ್ನು ನನಗೊಬ್ಬನಿಗೆ ಅಲ್ಲ, ತುಂಬ ಜನಗಳಿಗೆ ಹೇಳ್ತಾ ಇದ್ರು. ಹಾಗಾಗಿ ಗುರುಗಳ ಹತ್ರ ಹೋಗಬೇಕು ಅಂತ ಹೇಳಿ ಅಂತ ಅನ್ನಿಸ್ತಾ ಇತ್ತು. ನೋಡಿ, ಮಡಿ ಅಂತನ್ನುವಂಥದ್ದು ಮನಸ್ಸಿಗೆ ಹೊರತಾಗಿ ದೇಹಕ್ಕಲ್ಲ ಅಂತನ್ನುವಂಥ ಮಾತನ್ನ ಮತ್ತೆ ಮತ್ತೆ ಗುರುಗಳು ಹೇಳ್ತಾ ಇದ್ರು. ಸಾಕಷ್ಟು ದಿನಗಳಿಂದ ನನ್ಗೆ ಏನೇನೋ ಕೆಲಸಗಳಾಗಿ ಓದೋಕ್ಕಾಗ್ದೇನೆ ಬರೀ ಪೇಪರ್ ಓದೋದೇ ಆಗ್ಬಿಟ್ಟಿತ್ತು. ನೋಡಿ, ಅದನ್ನು ಕೂಡ ಗುರುಗಳು ಹೇಳ್ಬಿಟ್ರು. ಬರೀ ಪೇಪರ್ ಓದ್ತಾ ಇದ್ದೀನಿ, ಏನು ಓದಿಲ್ಲ ಅಂತನ್ನುವಂಥದ್ದು ಕೂಡ ನಿನ್ನ ಮನಸ್ಸಿನಲ್ಲಿ ಇದೆ ಅಲ್ವೇ ಅಂತಂದು ನನಗಿನ್ನೂ ಆಶ್ಚರ್ಯ ಆಗೋಗ್ಬಿಡ್ತು.
ಅಲ್ಲ ಗುರುಗಳೇ, ಇದೆಲ್ಲ ಹೇಗೆ ಸಾಧ್ಯ? ಇದನ್ನ ಯಾರು ಬೇಕಿದ್ರು ಮಾಡ್ಬೋದು ಕಣಯ್ಯ ಅಂತಂದ್ರು. ಅಯ್ಯೋ ದೇವ್ರೆ, ಯಾರು ಬೇಕಿದ್ರು ಮಾಡ್ಬೋದು ಅಂತಂದ್ರೆ ಮತ್ತೆ ನೀವು ಮಾಡ್ತಾ ಇದ್ರಿ, ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ನಕ್ರು. ಇಲ್ಲ ಗುರುಗಳೇ, ಹೇಳಿ ಇದು ಹೇಗ್ ಸಾಧ್ಯ ಇದೆಲ್ಲವ ಅಂತ. ಎಲ್ಲದಕ್ಕೂ ಮನಸ್ಸೇ ಕಾರಣ ಕಣಯ್ಯ ಅಂತಂದ್ರು. ಮನಸ್ಸೇ ಕಾರಣ ಅಂತಂದ್ರೆ ಹೇಗೆ ಗುರುಗಳೇ ಅಂತಂದೆ. ನೋಡು, ಈಗ ನಾವು ನೆಲದ ಮೇಲೆ ಕೂತ್ಕೊಂಡಿದೀವಿ. ಇಲ್ಲಿ ಕೂತ್ಕೊಂಡಿರುವಾಗ ಸುತ್ತಮುತ್ತ ನಮ್ ಕಣ್ಣಿಗೆ ಎಷ್ಟು ಕಾಣ್ತಾ ಇದೆ ಅದಷ್ಟೇ ಕಾಣುತ್ತೆ, ಹೌದ್ ತಾನೆ? ಹೌದು. ಈಗ ನೀನು ಕೋಟೆ ಹತ್ತದೆ ಅಂತ ಇಟ್ಕೋ. ಕೋಟೆ ಹತ್ತಿದ್ರೆ ಇದಕ್ಕಿಂತ ಜಾಸ್ತಿ ಕಾಣುತ್ತೆ ಅಲ್ವೇ? ಹೌದು, ಕಾಣುತ್ತೆ. ಶಕನಿಗಿರಿ ಹತ್ತದೆ ಅಂತ ಇಟ್ಕೋ. ಶಕನಿಗಿರಿ ಹತ್ತಿದ್ರೆ ಎಷ್ಟೆಲ್ಲ ಕಾಣುತ್ತೆ? ಶಕನಿಗಿರಿಯ ಹಿಂದಿರುವಂತಹದ್ದು, ಮುಂದಿರುವಂತಹದ್ದು, ಪಕ್ಕದಲ್ಲಿರುವಂತಹದ್ದು, ಇನ್ನೊಂದ್ ಕಡೆ ಇರುವಂತಹದ್ದು ಎಲ್ಲ ಕಾಣುತ್ತೆ ಅಲ್ವೇ? ಹೌದು, ಕಾಣುತ್ತೆ. ಅಂದ್ರೆ ಏನ್ ಹೇಳ್ದಂಗಾಯ್ತು? ಜಾಸ್ತಿ ಎತ್ತರಕ್ಕೆ ಹೋದಷ್ಟು ಕೂಡ ಹಿಂದೂ ಮುಂದಿಂದೆಲ್ಲ ಕಾಣುತ್ತೆ ಅಂತ ಹೇಳ್ದಂಗಾಯ್ತು ಅಲ್ವೇನಯ್ಯ? ಹೌದು ಗುರುಗಳೇ. ಅಂದ್ರೆ ದೇಹ ಅಲ್ಲ ಕಣಯ್ಯ ಎತ್ತರಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು. ಎತ್ತರಕ್ಕೆ ಹೋಗ್ಬೇಕಾಗಿರ್ತಕ್ಕಂಥದ್ದು ಮನಸ್ಸು ಕಣಯ್ಯ. ಆ ಎತ್ತರಕ್ಕೆ ಅದನ್ನ ಕೊಂಡೊಯ್ಬೇಕು ಕಣಯ್ಯ. ಅಲ್ಲ ಸರಿ, ಆದ್ರೆ ಹೇಗೆ ಗುರುಗಳೇ? ಈ ಮನಸ್ಸನ್ನ ಅರಳೆಯ ಹಾಗೆ, ಹತ್ತಿ ಹಾಗೆ, ಅದನ್ನ ಗಾಳಿ ಬಂದಂಗೆ ಹತ್ತಿ ಹಾರತ್ತಲ್ಲ, ಆ ರೀತಿಯಾಗಿ ಮೇಲಕ್ಕೆ 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 ತಗೊಂಡು ಹೋಗ್ಬೇಕು ಕಣಯ್ಯ ಈ ಮನಸ್ಸನ್ನ. ಆದ್ರೆ ಇದು ಹೇಗೆ ಗುರುಗಳೇ? ಮನಸ್ಸು ಅಂತನ್ನತಕ್ಕಂಥ ಆ ಶಕ್ತಿ ಏನಿದೆ, ಅದಕ್ಕೆ ಇರತಕ್ಕಂಥ ಎಲ್ಲ ಬಂಧಗಳಿಂದ ಕಳಚ್ಕೋಬೇಕು ಕಣಯ್ಯ. ಮನಸ್ಸಿನಲ್ಲಿ ಬೇಡವಾದಂತಹದ್ದನ್ನ ಎಲ್ಲ ತುಂಬಿಕೊಂಡಿರ್ತೀವಿ ಕಣಯ್ಯ. ಆ ಚೀಲನ ಖಾಲಿ ಮಾಡ್ತಾ ಇರ್ಬೇಕು ಕಣಯ್ಯ. ತುಂಬಾ ಜನ, ನಾನು ನೆನ್ನೆಲ್ಲೂ ಹೇಳಿದೆ ನೋಡು, ತುಂಬಾ ಜನ ಮುಗ್ದೋದಂತ ನೆನ್ನೆ ಬಗ್ಗೆ, ಬರದೇ ಇರತಕ್ಕಂಥ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಕ್ಷಣದಲ್ಲಿ ನನ್ನ ಮುಂದೆ ಏನಿದೆ, ನನಗೆ ಏನು ವೇದ್ಯವಾಗ್ತಾ ಇದೆ, ಅದಕ್ಕೆ ಸ್ಪಂದಿಸೋದಿಲ್ಲ. ಈ ಕ್ಷಣದಲ್ಲಿ ಜನಗಳು ಬದುಕೋದಿಲ್ಲ ಕಣಯ್ಯ. ಈ ಕ್ಷಣದಲ್ಲಿ ಬದುಕುದನ್ನ ಅಭ್ಯಾಸ ಮಾಡಬೇಕು ಕಣಯ್ಯ. ಬದುಕಿನಲ್ಲಿ ಏನ್ ಬರುತ್ತೋ ಅದನ್ನು ಸ್ವೀಕರಿಸುವಂತ ಮನೋಭಾವನೆಯನ್ನ ಬೆಳೆಸ್ಕೋಬೇಕು ಕಣಯ್ಯ. ಯಾವುದು ನಮ್ಮ ಕೈನಲ್ಲಿದೆ, ಎಷ್ಟು ವಿಚಾರಗಳು ನಮ್ಮ ಕೈನಲ್ಲಿದೆ, ಎಷ್ಟು ವಿಚಾರಗಳು ನಮ್ಮ ಕೈನಲ್ಲಿಲ್ಲ. ನಮ್ಮ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಕಾಗಿ ಹೋಗೋದಿಲ್ವನಯ್ಯ? ಎಷ್ಟೋ ಸರಿ ನಮ್ ನಿರೀಕ್ಷೆಗೆ ಮೀರಿದಂತಹದ್ದು ಏನೇನೋ ನಡೆದು ಹೋಗೋದಿಲ್ವನಯ್ಯ? ಅದಕ್ಕೆ ಯಾರು ಸಿದ್ಧನಾಗಿರ್ತಾರೋ ಅವನಿಗೆ ಬದುಕು ಯಾವತ್ತೂ ಕೂಡ ಹಗುರವಾಗಿ ಕಾಣುತ್ತೆ ಕಣಯ್ಯ. ನಿನಗೆ ಕಷ್ಟ ಅಂತನ್ನುವಂಥದ್ದು ಯಾವುದು, ನಿನ್ ನಿರೀಕ್ಷೆ ಸುಳ್ಳಾಯ್ತು ಅಂತನ್ನುವಂಥ ನಿನ್ ಸೋಲಿದೆಯಲ್ಲ, ಇದು ನಿನ್ ಕಷ್ಟ ಆಗಿರುವಂತದ್ದಲ್ವೇ? ನಾನ್ ಸೋತೆ ಅಂತನ್ನುವಂಥದ್ದು, ನಾನ್ ಗೆದ್ದೆ ಅಂತನ್ನುವಂಥದ್ದು, ಇದೆಲ್ಲ ನಿನ್ ಮನಸ್ಸಿನಲ್ಲಿ ಇರುವಂತದ್ದಲ್ವೇನಯ್ಯ? ಆಯಾ ಕ್ಷಣಕ್ಕೆ ನೀನು ಹೇಗೆ ಸ್ಪಂದಿಸ್ತೀಯ, ಹೇಗೆ ದಾಟಿ ಹೋಗ್ತೀಯ ಅಂತನ್ನುವಂಥದ್ದನ್ನೇ ನಿನ್ನ ಇರುವಿಕೆನ ನಿರ್ಧಾರ ಮಾಡುವಂಥದ್ದಲ್ವೇನಯ್ಯ? ಹಾಗೆ ಮನಸ್ಸನ್ನ ಈ ಎಲ್ಲ ಎತ್ತರಕ್ಕೆ ಹೋದಾಗ ನಮಗೆ ಹಿಂದಿಂದು ಮುಂದಿಂದು ಎಲ್ಲ ಕಾಣುತ್ತೆ ಕಣಯ್ಯ. ಏನು ಹಿಂದಿಂದು ಮುಂದಿಂದು ಅಂತಂದ್ರೆ, ಹಿಂದೂ ಅಂತಂದ್ರೇನು? ನೀನು ಇಂಥ ಕಾಲದಲ್ಲಿ ಇಂಥದ್ದಾಗಿದ್ದೆ, ನೀನು 2 ತಿಂಗಳ ಹಿಂದೆ ಹೀಗ್ ಮಾಡ್ದೆ ಅಲ್ವೇ, ನೀನು ಇನ್ನು 2 ವರ್ಷ ಬಿಟ್ಟ ಮೇಲೆ ಈ ರೀತಿ ಆಗಿರ್ತೀಯ, ಹೀಗಿರ್ತೀಯ ಅಂತ ಇವುಗಳನ್ನೆಲ್ಲ ಹೇಳುವಂತಹದ್ದು ಹೇಗ್ ಸಾಧ್ಯವಾಗುತ್ತೆ ಅಂದ್ರೆ, ಎತ್ತರದಲ್ಲಿ ಇರ್ತಕ್ಕಂಥ ಆ ಮನಸ್ಸಿಗೆ ಅದು ಸಾಧ್ಯವಾಗುತ್ತೆ ಕಣಯ್ಯ ಅಂತೇಳಿ ಅಂತ. ಅಲ್ಲ, ಅದು ಹೌದು ಗುರುಗಳೇ. ಆದ್ರೆ ನೀವು ಒಬ್ರು ವ್ಯಕ್ತಿ, ಬೇರೆಯವರು ಕೂಡ ಬೇರೆ ಬೇರೆ ವ್ಯಕ್ತಿಗಳಾಗಿರ್ತಾರೆ. ಇದು ಹೇಗೆ ಸಾಧ್ಯ? ನೋಡು, ಅದೇ ಮುಖ್ಯವಾಗಿರುವಂತ ವಿಚಾರ ಏನು ಅಂತಂದ್ರೆ, ಬ್ರಹ್ಮ ಅಂತನ್ನುವಂಥದ್ದು ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವಂತಹದ್ದು ಕಣಯ್ಯ. ಸರ್ವವ್ಯಾಪಿ ಬ್ರಹ್ಮ ಅಂತ ಹೇಳಿದ್ರೆ, ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವಂತ ಬ್ರಹ್ಮ ಅಲ್ಲ, ಆಯ್ತಾ? ನಾವ್ ಯಾವ್ದನ್ನ ಬ್ರಹ್ಮಾನಂದ ಅಂತ ಹೇಳಿ ಕರಿತೀವಿ, ಆಯ್ತಾ? ಆ ಬ್ರಹ್ಮ, ಆಯ್ತಾ, ಅದು ಸರ್ವಶಕ್ತ, ಅದು ಸರ್ವಾಂತರ್ಯಾಮಿ, ಆಯ್ತಾ? ಆ ಬ್ರಹ್ಮದ ಅರಿವಾದಾಗ, ಆ ಬ್ರಹ್ಮವೇ ಆದಾಗ, ಅಂಥ ಆತ್ಮಕ್ಕೆ, ಅಂಥ ಚೇತನಕ್ಕೆ ಇದು ನಾನು ಅದು ಬೇರೆ ಅಂತನ್ನುವಂಥ ಭೇದ ಹೊರಟೋದಾಗ ನಾವು ಬೇರೆಯವರಲ್ಲೂ ಕೂಡ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕಣಯ್ಯ. ಎಷ್ಟೋ ಸರಿ ಅವ್ರಿಗೆ ಹೇಳೋರು, ಇಲ್ಲಿವರೆಗೆ ನಾನು ನಿನ್ನ ಮನಸ್ಸಿನಲ್ಲೇ ಇದ್ದೆ ಕಣಯ್ಯ. ಈಗ ನಿಮ್ಮ ಅಕೌಂಟ್ ಇದೆ,
ಬ್ಯಾಂಕ್ ನಲ್ಲಿ ಎಷ್ಟು ದುಡ್ಡು ಇಟ್ಟಿದ್ರಿ ಅಂತ ಅನ್ನೋದು ಪಾಸ್ಬುಕ್ ಇದೆ. ನಿಮ್ ಪಾಸ್ಬುಕ್ ಎಂಟ್ರಿ ಇದೆ, ನಿಮ್ಗೆ ಎಷ್ಟು ದುಡ್ಡು ಇದೆ ಅಂತ ಅನ್ನೋದು ನಿಮಗೆ ಗೊತ್ತಿದೆ. ಆಯ್ತಾ? ನೀವ್ ಎಷ್ಟು ದುಡ್ಡು ಇಟ್ಟಿದಿರಿ, ಯಾವ ಬ್ಯಾಂಕ್ ನಲ್ಲಿ ಇಟ್ಟಿದ್ದೀರಿ, ಯಾವ ಖಾತೆನಲ್ಲಿ ಇಟ್ಟಿದ್ದೀರಿ ಅಂತ ಅನ್ನುವಂಥದ್ದು ಮತ್ತೊಬ್ಬರಿಗೂ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಪಾಸ್ಬುಕ್ ನೋಡ್ದೇನೆ ಇದು ಹೇಗ್ ಸಾಧ್ಯ? ಅವರು ನಿಮ್ ಪಾಸ್ಬುಕ್ ನೋಡಿಲ್ಲ, ನಿಮ್ ಮನಸ್ಸಿನಲ್ಲಿ ಇದೆ, ನಿಮ್ ಪಾಸ್ಬುಕ್ ನಲ್ಲಿ ಏನೇನಿದೆ ಅಂತ ನಿಮ್ ಮನಸ್ಸಿನಿಂದಲೇ ನಿಮ್ ಪಾಸ್ಬುಕ್ ಅನ್ನು ಅವ್ರು ನೋಡ್ತಾ ಇದ್ದಾರೆ. ಹಂಗಾಗಿ ಗುರುಗಳು ಅವರ ಮನೆಗೆ ಬರ್ತಾ ಅವ್ರ ನೋಡೋದಕ್ಕಾಗಿ ಬರ್ತಾ ಇದ್ದಂಥವ್ರು ಏನಿದ್ದಾರೆ ಅಂಥವ್ರು ಏನು ಅಂತ ಅನ್ನೋದನ್ನ ಕ್ಷಣ ಮಾತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯವಾಗ್ತಾ ಇತ್ತು ಅಂತ ಹೇಳಿದ್ರೆ ಅವರ ಅಂತರ್ಯವನ್ನ ಹೊಕ್ಕು ಇದ್ರು. ಅಂತರ್ಯವನ್ನ ಹೊಕ್ಕಿದಾಗ ಒಬ್ಬ ವ್ಯಕ್ತಿ ಏನು ಅಂತನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವನ ಪೂರ್ವಾಪರಗಳೇನು ಅಂತನ್ನುವಂಥದ್ದು, ಅವನ ಉದ್ದೇಶಗಳು ಏನು ಅಂತನ್ನುವಂಥದ್ದು, ಏನೇನು ಮಾಡಿದಾನೆ ಅವನು ಇಲ್ಲಿವರೆಗೆ ಅಂತನ್ನುವಂಥದ್ದು ಪ್ರತಿಯೊಂದು ಗೊತ್ತಾಗ್ತಾ ಇತ್ತು. ಆದ್ರೆ ಯಾರನ್ನು ಕೂಡ ಅವರು ತಿರಸ್ಕರಿಸ್ತಾ ಇರ್ಲಿಲ್ಲ. ಎಲ್ಲಿ ವ್ಯಕ್ತಿ ಬದಲಾಗಬೇಕು ಅಂತ ಅನ್ನೋದನ್ನ ಪರೋಕ್ಷವಾಗಿ ಸೂಚಿಸ್ತಾ ಇದ್ರು. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಹಾಗೆ ಮಾಡಿದ್ರಿಂದ ಹೀಗಾಗಿದೆ ಅಂತ ಅನ್ನೋದನ್ನ ಹೇಳ್ತಾನೆ ವ್ಯಕ್ತಿನ ಆಲೋಚನೆಗೆ ಹಚ್ಚುತ್ತಾ ಇದ್ರು. ಹೊರಗಡೆಯಲ್ಲಿ ಅವರನ್ನ ಟೀಕೆ ಮಾಡಿ ಎಲ್ಲರ ಎದುರಿಗೆ ಅವರನ್ನ ಜಡ್ಜ್ ಮಾಡ್ಬಿಟ್ಟು ಅವರಿಗೆ ಮುಜುಗರ ಮಾಡ್ತಾ ಇರ್ಲಿಲ್ಲ ಅಥವಾ ಅವರಿಗೆ ಕಸಿವಿಸಿ ಮಾಡ್ತಾ ಇರ್ಲಿಲ್ಲ. ಹಾಗಂತ ಹೇಳಿ ಕೆಲವೊಂದು ಸಂದರ್ಭದಲ್ಲಿ ಯಾರಿಗೆ ಯಾವ ರೀತಿ ಹೇಳ್ಬೇಕು ಅದೇ ರೀತಿಯಲ್ಲಿ ಕತ್ತೆ ಒದ್ದಂಗೆ ಹೇಳಿದಂತ ಸಂದರ್ಭಗಳು ಕೂಡ ಇದೆ. ಆದ್ರೆ ತುಂಬಾ ಹೆಚ್ಚಿನ ಸಂದರ್ಭದಲ್ಲಿ ಗುರುಗಳು ಅತ್ಯಂತ ಸೌಮ್ಯವಾದಂತ ರೀತಿಯಲ್ಲಿ ಎಲ್ಲಾ ವಿಚಾರಗಳನ್ನು ಅವರು ತಿಳಿ ಹೇಳ್ತಾ ಇದ್ದಂತ. ನಾವು ಎಷ್ಟೆಷ್ಟೋ ಮಹತ್ ಸಾಧಕರು ಸಿದ್ಧರು ಪರಕಾಯ ಪ್ರವೇಶನ ಮಾಡ್ತಾ ಇದ್ರು ಅಂತನ್ನುವಂತ ವಿಚಾರಗಳನ್ನೆಲ್ಲ ನಾವು ಕೇಳ್ತೀವಿ. ನಮ್ಮ ಎದುರಿಗೆ ಇದ್ದಂತ ಒಬ್ರು ಗುರುಗಳು, ನಮ್ಮ ಅವಧೂತರು ಇದನ್ನ ಮಾಡಿದ್ರು ಅಂತ ಹೇಳುವಾಗ, ಅದು ಅವರಿಗೆ ಸಾಧ್ಯ ಇತ್ತು ಅಂತ ಹೇಳುವಾಗ ಈ ಎಲ್ಲಾ ಶಕ್ತಿಗಳು ಅವರಲ್ಲಿ ಹೇಗೆ ಆವಿರ್ಭವಿಸಿದೆ ಅಂತನ್ನುವಂತಹದ್ದನ್ನ ತಿಳಿಯುವಂತಹದ್ದನ್ನೇ ಕೂಡ ಎಂಥ ಒಂದು ಅಧ್ಯಾತ್ಮದ ಒಂದು ಪಯಣ ಇದ್ದ ಹಾಗೆ ನೋಡಿ, ಯೋಚನೆ ಮಾಡಿ. ಹಾಗಾಗಿ ಮತ್ತೆ ಅವರ ಹತ್ರಕ್ಕೆ ಹೋಗಿ ಅವರ ಸಾಧನೆಯ ಮಾರ್ಗ ಏನು ಅಂತನ್ನುವಂಥದ್ದನ್ನ ತಿಳಿಬೇಕು ಅಂತ ಅನ್ನಿಸ್ತಾ ಇತ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.